ಗಾಜಾದಲ್ಲಿ ಇಸ್ರೇಲ್ 20,000ಕ್ಕೂ ಹೆಚ್ಚು ಮಕ್ಕಳನ್ನ ಕೊಂದಿದೆ. ಮಾತ್ರ ಅಲ್ಲ, 40,000ಕ್ಕೂ ಹೆಚ್ಚು ಮಕ್ಕಳನ್ನ ಗಾಯಗೊಳಿಸಿ ಅಂಗವಿಕಲರನ್ನ ಮಾಡಿದೆ. ಮಕ್ಕಳನ್ನ ಕೊಲ್ಲೋದಕ್ಕೆ ಇಸ್ರೇಲ್ ಬೇರೆಯದೇ ತಂತ್ರಜ್ಞಾನವನ್ನ ಬಳಸಿದೆ. ಕ್ವಾಡ್ಕಾಪ್ಟರ್ಗಳು ಮತ್ತೆ ಹೆಲಿಕಾಪ್ಟರ್ನ ಹೋಲುವಂತಹ ಒಂದು ರೀತಿಯ ಡ್ರೋನ್ಗಳಾಗಿವೆ ಅವು. ಅವುಗಳಲ್ಲಿ ಮಗುವಿನ ದೇಹದ ಆಕಾರವನ್ನ ನಿಖರವಾಗಿ ಸೆರೆ ಹಿಡಿಯುವಂತಹ ಇನ್ಫ್ರಾರೆಡ್ ಕ್ಯಾಮ್ರಾಗಳಿರ್ತವೆ. ದೂರದಲ್ಲಿ ಕುಳಿತಿರುವಂತಹ ಸೈನಿಕ ಮಗುವನ್ನ ಗುರಿ ಮಾಡೋದಕ್ಕೆ ನೆರವಾಗುತ್ತವೆ. ಮಕ್ಕಳನ್ನ ಕೊಲ್ಲೋದು ಇಸ್ರೇಲಿ ಸೈನಿಕರಿಗೆ ಆಟವಾಗಿದೆ ಅಂತ ವಿಶ್ವಸಂಸ್ಥೆಯ ವರದಿ ಒಂದು ಹೇಳುತ್ತೆ. ನೆರೆಹೊರೆಯ ಮೇಲೆ ಬಾಂಬ್ ದಾಳಿ ಮಾಡೋ ಮೂಲಕ ಮಕ್ಕಳನ್ನ ಕೊಲ್ಲೋದಲ್ದೇನೆ ಸೈನಿಕರು ಹೆಲಿಕಾಪ್ಟರ್ಗಳಲ್ಲಿ ಕುಳಿತಾಗ ಸ್ನೈಪರ್ ಗನ್ಗಳಿಂದ ಗುಂಡು ಹಾರಿಸಿ ಕೊಲ್ಲಲಾಗಿದೆ. ಈ ವರದಿಯಲ್ಲಿ ಅಂತಹ ಕೆಲವು ಉದಾಹರಣೆಗಳನ್ನ ನೀಡಲಾಗಿದೆ. ಆಕ್ರಮಿತ ಪ್ಯಾಲೆಸ್ತೀನಿಯನ್ ಪ್ರದೇಶದಲ್ಲಿ 2023 ಅಕ್ಟೋಬರ್ 7ರಿಂದ ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಮಕ್ಕಳನ್ನ ಗುರಿಯಾಗಿಸಿಕೊಂಡಿದೆ ಅಂತ ವರದಿ ಹೇಳುತ್ತೆ. ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಪ್ಯಾಲೆಸ್ತೀನಿಯನ್ ಮಕ್ಕಳ ವಿರುದ್ಧ ಯುದ್ಧ ಮಾಡದಾಗಿದೆ. ಜಗತ್ತು ಇದ್ರ ಬಗ್ಗೆ ಮಾತಾಡಬೇಕಾಗಿದೆ. ಇಸ್ರೇಲ್ ಗಾಜಾದಲ್ಲಿ ಸಾವಿರಾರು ಮಕ್ಕಳನ್ನ ಕೊಂದಿದೆ ಅನ್ನುವಂತಹ ಪುರಾವೆಗಳೊಂದಿಗೆ ವರದಿ ಹೊರಬಂದಾಗ ಒಬ್ಬ ನಾಯಕನು ಕೂಡ ಯಾಕೆ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇದೆ. ವಿಶ್ವಸಂಸ್ಥೆಯಲ್ಲಿ ಮಾತನಾಡುವಂತಹ ಮತ್ತೆ ತಮ್ಮ ದೇಶದಲ್ಲಿ ಜಾಗತಿಕ ನಾಯಕರಾಗುವಂತಹ ಈ ನಾಯಕರು ಅದೇ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 100 ಪುಟಗಳ ವರದಿಯನ್ನ ಓದಿಲ್ಲ. ಯುದ್ಧದಲ್ಲಿ ಮಕ್ಕಳನ್ನ ಗುರಿಯಾಗಿಸಬಾರ್ದಾಗಿತ್ತು ಅನ್ನೋಂಥ ಒಂದೇ ಒಂದು ಮಾತು ಕೂಡ ಅವ್ರ ಬಾಯಿಂದ ಹೊರಗೆ ಬಂದಿಲ್ಲ. ಮಕ್ಕಳನ್ನ ಕೊಲ್ಲೋರನ್ನ ಯಾವತ್ತಿಗೂ ಧೈರ್ಯಶಾಲಿಗಳು ಅಂತ ಪರಿಗಣಿಸಲಾಗೋದಿಲ್ಲ. ಇದು ಏಕಪಕ್ಷ ಯುದ್ಧ ಆಗಿತ್ತು. 3 ವರ್ಷಗಳಿಂದ ಇಸ್ರೇಲ್ ಮಕ್ಕಳನ್ನ ಬೆನ್ ಹತ್ತಿ ಕೊಂದಿದೆ. ಮತ್ತೆ ಈ ಚಿತ್ರಹಿಂಸೆ ಇವತ್ತಿಗೂ ಕೂಡ ಮುಂದುವರೆದಿದೆ. ಅಕ್ಟೋಬರ್ 2025 ಕದನ ವಿರಾಮದ ನಂತರ ಪ್ಯಾಲೆಸ್ತೀನ್ ಮಕ್ಕಳನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿ ಹತ್ಯೆ ಮಾಡಲಾಗ್ತಾ ಇದೆ ಅನ್ನೋದಕ್ಕೆ ಆಯೋಗ ಪುರಾವೆಗಳನ್ನ ಮುಂದಿಟ್ಟಿದೆ. ಪ್ಯಾಲೆಸ್ತೀನಿಯನ್ ಮಕ್ಕಳ ವಿರುದ್ಧ ಲೈಂಗಿಕ ಮತ್ತೆ ಲಿಂಗ ಆಧಾರಿತ ಹಿಂಸಾಚಾರವನ್ನ ನಡೆಸಲಾಗಿದೆ. ಜೊತೆಗೆ ಅನಾಥಾಶ್ರಮಗಳು, ಆರೋಗ್ಯ ರಕ್ಷಣೆ ಮತ್ತೆ ಶೈಕ್ಷಣಿಕ ಕೇಂದ್ರಗಳಂತಹ ಮಕ್ಕಳಿಗೆ ಅಗತ್ಯವಾದ ಪ್ರಮುಖ ಮೂಲ ಸೌಕರ್ಯಗಳನ್ನ ಗುರಿಯಾಗಿಸಲಾಗಿದೆ. ಚಿಕ್ಕ ಮಕ್ಕಳು ಮತ್ತೆ ಹದಿಹರಿಯದವರನ್ನ ಅವರ ಲಿಂಗದ ಆಧಾರದ ಮೇಲೆ ಗುರಿಯಾಗಿಸಿ ಚಿತ್ರಹಿಂಸೆಯನ್ನ ನೀಡಲಾಯಿತು ಮತ್ತೆ ಅವ್ರ ಮಾನವ ಘನತೆಯನ್ನ ಉಲ್ಲಂಘಿಸಲಾಗಿದೆ. 2023 ಅಕ್ಟೋಬರ್ 7 ನಂತರ ಒಂದು ಘಟನೆಯಲ್ಲಿ ಪ್ಯಾಲೆಸ್ತೀನಿಯನ್ ಹುಡುಗನನ್ನ ವಿವಸ್ತ್ರಗೊಳಿಸಿ ಚಿತ್ರೀಕರಿಸಲಾಯಿತು ಮತ್ತೆ ಅವಮಾನಿಸಲಾಯಿತು ಅಂತ UN ವರದಿ ಹೇಳುತ್ತೆ. ಇಸ್ರೇಲಿ ಸೈನಿಕರು ಪ್ಯಾಲೆಸ್ತೀನಿಯನ್ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಹಲವಾರು ಪ್ರಕರಣಗಳನ್ನ UN ಆಯೋಗ ದಾಖಲಿಸಿದೆ. ಹುಡುಗ ಹುಡುಗಿಯರು ಅನ್ನದೇನೆ ವಿವಸ್ತ್ರಗೊಳಿಸಿ ಅವರನ್ನ ಹಿಂಸಿಸಲಾಗಿದೆ, ಅವಮಾನಿಸಲಾಗಿದೆ. ಮಕ್ಕಳನ್ನ ಗುರಿ ಮಾಡೋ ಮೂಲಕ ಇಸ್ರೇಲಿ ಪ್ಯಾಲೆಸ್ತೀನಿಯನ್ ಸಮಾಜದ ಅಡಿಪಾಯವನ್ನೇ ಒಡೆದು ಹಾಕ್ತಾ ಇದೆ. ಪ್ಯಾಲೆಸ್ತೀನಿಯನ್ ಜನರ ಪ್ರಜಾಪ್ರಭುತ್ವದ ಚೈತನ್ಯ ಮತ್ತೆ ಒಟ್ಟಾರೆ ಸಾಮರ್ಥ್ಯವನ್ನ ದುರ್ಬಲಗೊಳಿಸ್ತಾ ಇದೆ. ವಿಶ್ವಸಂಸ್ಥೆ ಈ ವರದಿ ಈ ಹತ್ಯೆಗಳು ಮತ್ತೆ ಚಿತ್ರಹಿಂಸೆಗಳ ಹಿಂದಿನ ಉದ್ದೇಶವನ್ನ ವಿವರಿಸುತ್ತೆ. ನ್ಯಾಯಮೂರ್ತಿ ಮುರಳೀಧರ್ ಅವರ ನೇತೃತ್ವದ ಆಯೋಗದ ವರದಿ ಇಸ್ರೇಲ್ ಪ್ಯಾಲೆಸ್ತೀನಿಯನ್ ಜನಸಂಖ್ಯಾ ರಚನೆಯನ್ನ ಬದಲಾಯಿಸೋದಕ್ಕೆ ಬಯಸಿದೆ ಅಂತ ಹೇಳುತ್ತೆ. ಮಕ್ಕಳು ದೇಶದ ಭವಿಷ್ಯ ಮಾತ್ರ ಅಲ್ಲ, ಅದರ ಗುರುತು ಮತ್ತೆ ಹೋರಾಟದ ಭವಿಷ್ಯ ಕೂಡ ಹೌದು. ಇಸ್ರೇಲ್ ಇಂತಹ ಪ್ಯಾಲೆಸ್ತೀನ್ ಹೋರಾಟದ ಭವಿಷ್ಯವನ್ನೇ ಛಿದ್ರವಾಗಿಸೋದಿಕ್ಕೆ ಬಯಸ್ತು. ಅದಕ್ಕಾಗಿನೇ ಮಕ್ಕಳು ಮತ್ತೆ ಹದಿಹರಿಯದವರನ್ನ ಕ್ರೂರವಾಗಿ ನಡೆಸಿಕೊಳ್ಳಲಾಯಿತು ಮತ್ತೆ ಅವರನ್ನ ಕೊಲ್ಲಲಾಯಿತು. ಗಾಜಾದಲ್ಲಿ ನಡೆದಂತ ಹತ್ಯಾಕಾಂಡದ ವರದಿಗಳನ್ನ ಓದಿದ್ರೆ ಇಸ್ರೇಲ್ನ ಚಿತ್ರಹಿಂಸೆಯ ನಿಜವಾದ ಮುಖ ನಮಗೆ ಗೋಚರಿಸುತ್ತೆ. ಅದಕ್ಕಾಗಿನೇ UN ವರದಿಯನ್ನ ಚರ್ಚೆ ಮಾಡೋದು ಈಗ ಮುಖ್ಯ ಆಗಿದೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅಂತ ಹೇಳ್ಕೊಂಡು ಇಸ್ರೇಲ್ ಬೇರೆ ಏನನ್ನೂ ಮಾಡ್ತಾ ಇದೆ. ಮಕ್ಕಳಿಗೂ ಭಯೋತ್ಪಾದನೆಗೂ ಏನ್ ಸಂಬಂಧ ಇದೆ? ಆದ್ರೆ ಭಯೋತ್ಪಾದನೆ ಹೆಸರಿನಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಯಿತು, ಹಿಂಸೆ ನೀಡಲಾಯಿತು, ಅವಮಾನಿಸಲಾಯಿತು ಮತ್ತೆ ಅವರನ್ನ ಕೊಂದು ಹಾಕಲಾಯಿತು. ವಿಶ್ವಸಂಸ್ಥೆ 3 ಸದಸ್ಯರ ಸ್ವತಂತ್ರ ಆಯೋಗದ ಅಧ್ಯಕ್ಷರನ್ನಾಗಿ ಭಾರತದ ನಿವೃತ್ತ ನ್ಯಾಯಮೂರ್ತಿ S ಮುರಳೀಧರ್ ಅವರನ್ನ ನೇಮಿಸಿತು. ನ್ಯಾಯಮೂರ್ತಿ ಮುರಳೀಧರ್ ಅವರ ಆಯೋಗ ಜೂನ್ 23ರಂದು ತನ್ನ 100 ಪುಟಗಳ ವರದಿಯನ್ನ ಮಂಡಿಸಿತು. ಭಾರತದ ನ್ಯಾಯಾಲಯಗಳಲ್ಲಿ ತೋರಿಸಿದ ಹಾಗೇನೆ ಪ್ರಾಮಾಣಿಕತೆ ಮತ್ತೆ ಧೈರ್ಯವನ್ನ ಅವರು ಈ ಒಂದು ವರದಿ ಸಿದ್ಧಪಡಿಸುವಲ್ಲೂ ಕೂಡ ತೋರಿಸಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಅವರ ಈ ಕಠಿಣ ನಿಲುವೆ ಅವರನ್ನ ಸುಪ್ರೀಂ ಕೋರ್ಟ್ಗೆ ಏರ್ದೇ ಇರೋ ಹಾಗೆ ತಡೀತು ಅಂತ ಹೇಳಲಾಗುತ್ತೆ. ಅವರ ಹಾದಿಯನ್ನ ನಿರ್ಬಂಧಿಸಲಾಯಿತು. ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕಗೊಳ್ಳುವಂತಹ ಅವಕಾಶವನ್ನು ಕೂಡ ಅವರಿಗೆ ನಿರಾಕರಿಸಲಾಯಿತು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಹೆಸರನ್ನ CIC ನೇಮಕಾತಿ ಸಮಿತಿಗೆ ಸೂಚಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಸಮಿತಿಗೆ ಅವರ ಹೆಸರನ್ನ ಮುಂದಿಡಲಾಯಿತು. ಆದ್ರೆ ಅವರಿಗೆ CIC ಸ್ಥಾನ ಸಿಗಲಿಲ್ಲ. ಅದರ ಹೊರತಾಗಿನೂ ಈ ಸಮರ್ಥ ನ್ಯಾಯಾಧೀಶರ ಸಾಮರ್ಥ್ಯಗಳನ್ನ ಜಗತ್ತು ಗುರುತಿಸಿತು ಮತ್ತೆ ದೊಡ್ಡ ಜವಾಬ್ದಾರಿಯನ್ನ ವಹಿಸಿತು. ಆಧುನಿಕ ಇತಿಹಾಸದಲ್ಲಿ ನಡೆದಂತಹ ಅತಿ ದೊಡ್ಡ ನರಮೇಧದ ತನಿಖೆಯ ಜವಾಬ್ದಾರಿಯನ್ನ ನ್ಯಾಯಮೂರ್ತಿ S ಮುರಳೀಧರ್ ಅವರಿಗೆ ವಹಿಸಲಾಯಿತು. ಅವರ ಅಧ್ಯಕ್ಷತೆಯಲ್ಲಿ ಸಿದ್ಧಪಡಿಸಲಾದಂತಹ ವರದಿಯಲ್ಲಿ ಇಸ್ರೇಲ್ನ ಕ್ರೂರ ಮುಖವನ್ನ ಬಯಲು ಮಾಡಲಾಗಿದೆ. I must share with all of you that apart from the sources that we've quoted in the report,
We also conducted oral hearings after we arrived here in Geneva this time. And 3 of the doctors who were involved in treatment of children in Gaza spoke to us. And they confirmed what the report has found on the basis of available material, that the gunshot wounds were specifically directed at the head and the neck to cause maximum damage. In one instance, a breastfeeding baby was shot by a quadcopter through the head, and the baby now suffers a permanent paralysis. So there have been all these instances quoted in the report of specific targeting of children. Quadcopters, as all of you are aware, has thermal imagery. It has infrared heat cameras which can tell you the shape of the body. And so the soldiers are able to immediately detect, sitting wherever they are, that this is a child who appears on the screen. And indeed, it is like a game for them. And we have quoted that in the report, where the soldiers say that they can. Let me quote this. In the ITVX documentary Breaking Ranks Inside Israel's War, one Israeli soldier described, "The drones, in my opinion, are what most dehumanizes the other side. You see everything on a screen. You drop the bomb. It feels like a game. You can sit in some basement of a house, safe, with your helmet off, scratching your balls, half-dressed, and kill Palestinians." This is a quotation. This is why I say Israeli soldiers have themselves put on the public domain so much incriminating evidence about what they've been doing. ಇನ್ನು ಈ ನಡುವೆ ಭಾರತದ ಪ್ರಧಾನಿ ಮೋದಿ ಇದೇ ವರ್ಷ ಫೆಬ್ರವರಿ 25ರಂದು ಇಸ್ರೇಲ್ಗೆ ಭೇಟಿಯನ್ನ ನೀಡಿ ಇಸ್ರೇಲ್ನೊಂದಿಗೆ ಸ್ನೇಹವನ್ನು ಪ್ರದರ್ಶಿಸಿದರು. ಫೆಬ್ರವರಿ 28ರಂದು ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ರು. ಅದೇ ದಿನ ಇರಾನ್ನ ಮಿನಾಬ್ನಲ್ಲಿರುವಂತಹ ಬಾಲಕಿಯರ ಶಾಲೆ ಮೇಲೆ ದಾಳಿನ ನಡೆಸಿ 160ಕ್ಕೂ ಹೆಚ್ಚು ಹುಡುಗಿಯರನ್ನ ಕೊಲ್ಲಲಾಯಿತು. ಇಸ್ರೇಲ್ ದಾಳಿಯಲ್ಲಿ ಸಾವಿಗೀಡಾದವರಲ್ಲಿ 30% ಮಕ್ಕಳಿದ್ದಾರೆ. ಮತ್ತೆ ಮಕ್ಕಳನ್ನ ಕೊಲ್ಲೋದು ಮತ್ತೆ ಗಾಯಗೊಳಿಸೋದು ಇಸ್ರೇಲ್ನ ನಿರಂತರ ಗುರಿಯಾಗಿದೆ. ಗಾಜಾದಲ್ಲಿ ಇಸ್ರೇಲ್ ನಿರಂಕುಶವಾಗಿ ವರ್ತಿಸೋದನ್ನ ತಡೆಯೋದಿಕ್ಕೆ ಯಾವುದೇ ದೇಶಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲಾ ದೇಶಗಳು ಗುಲಾಮರ ಹಾಗೆ ಇಸ್ರೇಲ್ ಮುಂದೆ ತಲೆಬಾಗಿ ನಿಂತು. ಇಸ್ರೇಲ್ ಗಾಜಾದ ಮಕ್ಕಳ ಮೇಲೆ ತನ್ನ ನಿರ್ಲಜ್ಜ ತಾಕತ್ತನ್ನ ತೋರಿಸ್ತಾನೆ ಇತ್ತು. ಗಾಯಗೊಂಡ ಮಕ್ಕಳು ಆಸ್ಪತ್ರೆಗೆ ತಲುಪಿದಾಗ ಆ ಆಸ್ಪತ್ರೆಯ ಮೇಲೂ ಕೂಡ ಬಾಂಬ್ ದಾಳಿಯನ್ನ ಮಾಡಲಾಯಿತು. ಅನಾಥಾಶ್ರಮದಲ್ಲಿ ಸೇರಿದ ಮಕ್ಕಳ ಮೇಲೂ ಕೂಡ ಬಾಂಬ್ ದಾಳಿಯನ್ನ ಮಾಡಲಾಯಿತು. ಅವರು ಎಲ್ಲೋ ಆಟ ಆಡ್ತಾ ಇರೋದು ಕಂಡು ಬಂದ್ರೆ ಅವ್ರ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಲಾಯಿತು. ಅವ್ರ ಎಲ್ಲಾ ಶಾಲೆಗಳ ನಾಶ ಆದವು, ಕಾಲೇಜುಗಳನ್ನು ನಾಶ ಪಡಿಸಲಾಯಿತು. ಅಲ್ಲಿ ಮಕ್ಕಳು ಫಲಸ್ತೀನ್ನ ಭವಿಷ್ಯ ಆಗಬಹುದಾಗಿತ್ತು. ಆದ್ರೆ ಫಲಸ್ತೀನ್ನ ಜನಸಂಖ್ಯಾ ಚೈತನ್ಯವನ್ನ ದುರ್ಬಲಗೊಳಿಸೋದಿಕ್ಕೆ ಇಸ್ರೇಲ್ ಆ ಮಕ್ಕಳನ್ನ ಗುರಿಯಾಗಿಸಿಕೊಂಡಿದೆ ಅಂತ ಆಯೋಗ ಹೇಳಿದೆ. ಶಾಲೆಗಳಲ್ಲಿ 97% ಅಷ್ಟು ನಾಶ ಆಗಿವೆ. ಗಾಜಾದಲ್ಲಿ 95% ವಿಶ್ವವಿದ್ಯಾಲಯಗಳು ದಾಳಿಗೆ ತುತ್ತಾಗಿವೆ. 38ರಲ್ಲಿ 22 ವಿಶ್ವವಿದ್ಯಾಲಯಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯೋ ಹಾಗೆ ಮಾಡಲಾಯಿತು, ಹಸಿವಿನಿಂದ ಸಾಯೋ ಹಾಗೆ ಮಾಡಲಾಯಿತು. ಗಾಜಾಗೆ ಔಷಧಗಳು ಮತ್ತೆ ಆಹಾರ ಪೂರೈಕೆಯನ್ನ ಇಸ್ರೇಲ್ ನಿರ್ಬಂಧಿಸಿತು. 1000ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಕೆಲವು ಮಕ್ಕಳನ್ನ ಉಳಿಸೋದಿಕ್ಕೆ ಅವರ ದೇಹದ ಕೆಲವು ಭಾಗವನ್ನ ಕತ್ತರಿಸಬೇಕಾಯಿತು. ಹೀಗಾಗಿ ಕೆಲ ಮಕ್ಕಳು ಒಂದು ಕೈಯನ್ನ ಕಳೆದುಕೊಂಡ್ರು, ಕೆಲವರು ಒಂದು ಕಾಲನ್ನ ಕಳ್ಕೊಂಡ್ರು, ಮತ್ತೆ ಕೆಲವರು 2 ಕಾಲುಗಳು, ಮತ್ತೆ ಕೆಲವರು 2 ಕೈಗಳನ್ನ ಕತ್ತರಿಸಲಾಯಿತು. ಇಸ್ರೇಲಿ ಸೈನಿಕರು ಮತ್ತೆ ಸರ್ಕಾರ ಉದ್ದೇಶಪೂರ್ವಕವಾಗಿನೇ ಫೆಲೆಸ್ತೀನಿಯನ್ ಮಕ್ಕಳನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಬಹುದಾದಂತಹ ಸಾಕಷ್ಟು ಪುರಾವೆಗಳಿವೆ ಅಂತ ನ್ಯಾಯಮೂರ್ತಿ ಮುರಳೀಧರ್ ಅವರ ವರದಿ ಹೇಳುತ್ತೆ. ಬಾಲ್ಯವನ್ನ ನಾಶಪಡಿಸಲಾಗಿದೆ, ಇದು ಮಾನವೀಯತೆ ವಿರುದ್ಧದ ಅಪರಾಧ ಅಂತ ವರದಿ ಗಮನಿಸಿದೆ. ಈ ವರದಿಯು ಒಂದು ಮಾದರಿಯನ್ನ ಕೂಡ ಇಲ್ಲಿ ಗುರುತಿಸಿದೆ. ಇಸ್ರೇಲ್ ಮಕ್ಕಳ ತಲೆ ಮತ್ತೆ ಕುತ್ತಿಗೆಗೆ ಗುಂಡನ್ನು ಹಾರಿಸಲಾಯಿತು. ತಪ್ಪಿಸಿಕೊಳ್ಳೋದಕ್ಕೆ ಯಾವ ಅವಕಾಶನೂ ಇರಲಿಲ್ಲ. ಗಾಜಾದಲ್ಲಿ ಮಕ್ಕಳ ಚಿಕಿತ್ಸೆಯಲ್ಲಿ ತೊಡಗಿದ್ದಂತಹ 3 ವೈದ್ಯರ ಹೇಳಿಕೆಗಳನ್ನ ಕೂಡ ಆ ಒಂದು ವರದಿ ದಾಖಲಿಸಿದೆ. ತಲೆಗೆ ಗುಂಡೇಟು ಬಿದ್ದಂತಹ ಮಗು ಶಾಶ್ವತ ಪಾರ್ಶ್ವವಾಯುಗೆ ಒಳಗಾಗತ್ತೆ. 100 ಪುಟಗಳ ವರದಿಗೆ ಇಸ್ರೇಲ್ 18 ಪುಟಗಳ ಪ್ರತಿಕ್ರಿಯೆಯನ್ನ ನೀಡಿದೆ. ಮಾನವ ಹಕ್ಕುಗಳ ಮಂಡಳಿಯ ವರದಿಯಲ್ಲಿನ ಈ ಆರೋಪಗಳನ್ನ ಅದು ತಿರಸ್ಕರಿಸಿದೆ. ವರದಿ ಏಕಪಕ್ಷೀಯ, ಇಸ್ರೇಲ್ ವಿರೋಧಿ ಮತ್ತೆ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ. ಅದು ಹಮಾಸ್ ಹಿಂಸಾಚಾರವನ್ನು ನಿರ್ಲಕ್ಷಿಸುತ್ತೆ. ಅದರ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ ಅಂತೆಲ್ಲ ಇಸ್ರೇಲ್ ಹೇಳಿದೆ. ಇದಕ್ಕೆ ನ್ಯಾಯಮೂರ್ತಿ ಮುರಳೀಧರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರತಿಕ್ರಿಯಿಸೋದಕ್ಕೆ ಇಸ್ರೇಲ್ಗೆ ಪದೇ ಪದೇ ಕರೆಯನ್ನ ನೀಡಲಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಕರಡು ವರದಿಯನ್ನ ಅವರೊಂದಿಗೆ ಹಂಚಿಕೊಳ್ಳಲಾಗಿದೆ. ಮತ್ತೆ ಇಸ್ರೇಲ್ ಯಾವುದೇ ವಿಭಿನ್ನ ಪುರಾವೆಗಳನ್ನ ಒದಗಿಸಿದ್ರೆ ಅದನ್ನ ಸೇರಿಸೋದಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳಿದ್ದಾರೆ.
ಇಸ್ರೇಲ್ ಸಹಯೋಗದೊಂದಿಗೆ ಅಮೆರಿಕ ಮೆನಾಬ್ನಲ್ಲಿರುವಂತಹ ಶಾಲೆಯ ಮೇಲೆ ದಾಳಿ ಮಾಡಿ 160ಕ್ಕೂ ಹೆಚ್ಚು ಹುಡುಗಿಯರನ್ನ ಕೊಂದಿದೆ ಅನ್ನುವಂತಹ ಒಂದು ಸುದ್ದಿಯನ್ನ ಅದು ಇಡೀ ಜಗತ್ತಿಗೇನೆ ಹರಡಿತು. ಯುದ್ಧದ ಸಮಯದಲ್ಲಿ ಹುಡುಗಿಯರನ್ನ ಪದೇ ಪದೇ ನೆನಪಿಸಿಕೊಳ್ಳಾಯಿತು. ಇಸ್ಲಾಮಾಬಾದ್ಗೆ ಇರಾನಿನ ಪ್ರತಿನಿಧಿಗಳನ್ನ ಕರೆದೊಯ್ತಾ ಇದ್ದಂತಹ ವಿಮಾನಕ್ಕೆ ಮಿನಾಬ್ ಅಂತಾನೆ ಹೆಸರಿಡಲಾಯಿತು. ಮಿನಾಬ್ನ ಆ ಹೆಣ್ಣು ಮಕ್ಕಳ ಪುಸ್ತಕದ ಚೀಲವನ್ನ ವಿಮಾನದ ಆಸನಗಳ ಮೇಲೆ ಇರಿಸಲಾಯಿತು. ಗಾಜಾದಲ್ಲಿ ಕೊಲ್ಲಲ್ಪಟ್ಟಂತಹ ಸಾವಿರಾರು ಮಕ್ಕಳ ಬಿಂಬದ ಹಾಗೇನೂ ಕೂಡ ಅದು ಕಾಣಿಸ್ತು. ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಹಲವಾರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಮತ್ತೆ ಪ್ರಧಾನಿ ಮೋದಿ ಅವರ ಮೌನವನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದ ಒತ್ತಡದಲ್ಲಿ ವಿಶ್ವಸಂಸ್ಥೆ ಇಸ್ರೇಲ್ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇದ್ರೂ ಅದರ ಸ್ವಂತ ಸಂಸ್ಥೆಗಳು ಇಸ್ರೇಲ್ನ ಯುದ್ಧ ಅಪರಾಧಗಳನ್ನು ದಾಖಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಅಂತ ಸೋನಿಯಾ ಗಾಂಧಿ ಅವರು ಬರೆದಿದ್ದಾರೆ. ನ್ಯಾಯಮೂರ್ತಿ ಮುರಳೀಧರ್ ಅವರ ವರದಿ ಗಾಜಾದಲ್ಲಿನ ನರಮೇಧದ ವಿರುದ್ಧ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದ್ರೆ ಮೋದಿ ಸರ್ಕಾರ ಸಂಪೂರ್ಣವಾಗಿ ಮೌನವಾಗಿದೆ. ವಸಾಹತುಶಾಹಿಯ ಅಂತ್ಯದ ನಂತರ ಭಾರತ ಐತಿಹಾಸಿಕವಾಗಿ ಏಕತೆ, ರಾಷ್ಟ್ರೀಯ ಸಾರ್ವಭೌಮತ್ವ ಮತ್ತೆ ಅಂತಾರಾಷ್ಟ್ರೀಯ ಶಾಂತಿಗೆ ಬದ್ಧತೆಗಾಗಿ ಜಾಗತಿಕವಾಗಿ ಹೆಸರುವಾಸಿಯಾಗಿದೆ. ಆದ್ರೆ ಭಾರತದ ಮೌನ ಈಗ ವಿಭಿನ್ನ ಗುರುತನ್ನ ಸೃಷ್ಟಿ ಮಾಡ್ತಾ ಇದೆ. ಉಳಿದ ಪ್ರಪಂಚ ದೂರ ಇಡ್ತಾ ಇರುವಂತಹ ಈ ಸಮಯದಲ್ಲಿ ಇಸ್ರೇಲ್ನೊಂದಿಗೆ ಭಾರತ ಕಾರ್ಯತಂತ್ರದ ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಇದೆ. ಭಾರತ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳು ಮತ್ತೆ ನೈತಿಕತೆಯನ್ನ ತ್ಯಾಗ ಮಾಡೋ ಮೂಲಕ ಏನನ್ನೂ ಗಳಿಸಿಲ್ಲ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ನಡುವಿನ ಸ್ನೇಹ ಇನ್ನಷ್ಟು ಗಾಢ ಆಗಿದೆ. ಅವರು ಪ್ರಸ್ತುತ ಅಮೆರಿಕ ಸೇರಿದ ಹಾಗೆ ಇಡೀ ಪ್ರಪಂಚದ ದಾಳಿಗೆ ಒಳಗಾಗಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ಆಡಳಿತದ ಕ್ರೂರ ಹತ್ಯಾಕಾಂಡ ಮತ್ತೆ ಆಕ್ರಮಿತ ವೆಸ್ಟ್ ಬ್ಯಾಂಕ್ನಲ್ಲಿ ಲಕ್ಷಾಂತರ ಫೆಲಸ್ತೀನಿಯನ್ ಕುಟುಂಬಗಳ ಕ್ರೂರ ಸ್ಥಳಾಂತರ ಮತ್ತೆ ಹೊರಹಾಕುವಿಕೆ ವಿರುದ್ಧ ಜಾಗತಿಕ ಸಾರ್ವಜನಿಕ ಅಭಿಪ್ರಾಯದೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತ ರಾಷ್ಟ್ರೀಯ ಹಿತಾಸಕ್ತಿ ಒತ್ತಾಯ ಮಾಡುತ್ತೆ. ಈ ವಿಷಯದ ಬಗ್ಗೆ ಮೋದಿ ಸರ್ಕಾರದ ಸಂಪೂರ್ಣ ಮೌನ ತಾರ್ಕಿಕ ಅಥವಾ ನೈತಿಕವಾಗಿ ಸಮರ್ಥನೀಯ ಅಲ್ಲ. ಸೋನಿಯಾ ಗಾಂಧಿ ಅವರು ತಮ್ಮ ಲೇಖನದಲ್ಲಿ ಫೆಲಸ್ತೀನಿಯನ್ ಹುಡುಗಿ ಹಿಂದ್ ರೆಜಬ್ ಉದಾಹರಣೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. 5 ವರ್ಷದ ಹಿಂದ್ ರೆಜಬ್ ತನ್ನ ಕುಟುಂಬದೊಂದಿಗೆ ಗಾಜಾ ನಗರದಿಂದ ದೂರ ಪ್ರಯಾಣಿಸ್ತಾ ಇದ್ದಾಗ ಇಸ್ರೇಲಿ ಸೈನ್ಯ ಅವ್ರ ಕಾರಿನ ಮೇಲೆ 335 ಗುಂಡನ್ನು ಹಾರಿಸಿತು. ಆ ಗುಂಡಿನ ದಾಳಿಯಲ್ಲಿ ಹಿಂದ್ ರೆಜಬ್ ಅವರ ಕುಟುಂಬದ 6 ಸದಸ್ಯರು ಸಾವನ್ನಪ್ಪಿದ್ರು ಮತ್ತೆ ಅವರು ಕಾರಿನಲ್ಲಿ ಸಂಬಂಧಿಕರ ದೇಹಗಳ ನಡುವೆ ಸಿಕ್ಕಾಕೊಂಡಿದ್ರು. ಪ್ಯಾರಾಮೆಡಿಕಲ್ ಸಿಬ್ಬಂದಿ ಆ ಹುಡುಗಿಯನ್ನ ರಕ್ಷಿಸೋದಿಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಅವರನ್ನ ಉಳಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಅವರೊಂದಿಗೆ 2 ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳು ಕೂಡ ಹತ್ಯೆ ಆದ್ರು. ನ್ಯಾಯಮೂರ್ತಿ ಮುರಳೀಧರ್ ಅವರ ವರದಿ ಹಿಂದ್ ರೆಜಬ್ ಅವರನ್ನ ಹೇಗೆ ಕೊಲ್ಲಲಾಯಿತು ಅನ್ನೋದನ್ನ ವಿವರವಾಗಿ ದಾಖಲಿಸಿದೆ. ಹಿಂದ್ ರೆಜಬ್ ಹತ್ಯೆಯಾದ ದಿನ ತನ್ನ ಸೈನಿಕರನ್ನ ನಿಯೋಜಿಸಲಾಗಿಲ್ಲ ಅನ್ನುವಂಥ ಇಸ್ರೇಲ್ ಹೇಳಿಕೆಯನ್ನ ವರದಿ ಪ್ರಶ್ನೆ ಮಾಡುತ್ತೆ. ಇಸ್ರೇಲ್ ಸುಳ್ಳು ಹೇಳಿದೆ ಅಂತ ವರದಿ ಸ್ಪಷ್ಟವಾಗಿ ತೋರಿಸುತ್ತೆ. ಭಾರತದ ಜನರು ಕೂಡ ಜಾಗತಿಕ ನಾಗರಿಕರು ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಆದ್ರಿಂದ ಅವರಿಗೆ ಅವರಂತ ಅಸಂಖ್ಯಾತ ಫೆಲಸ್ತೀನ್ ಮಕ್ಕಳ ಕಥೆಗಳನ್ನ ತಿಳಿದುಕೊಳ್ಳುವಂತ ಹಕ್ಕಿದೆ. ಆದ್ರೆ ಕೌತರ್ ಬೆನ್ಹಾನಿಯಾ ಅವರ ಹಿಂದ್ ರಜಬ್ ಕುರಿತಾದಂತಹ ಚಲನಚಿತ್ರವನ್ನ ಗೋವಾ ಮತ್ತೆ ಬೆಂಗಳೂರಿನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶಿಸೋದಕ್ಕೆ ಸರ್ಕಾರ ಅನುಮತಿಯನ್ನ ನಿರಾಕರಿಸಿತು. ಇಸ್ರೇಲ್ ಭಾವನೆಗಳನ್ನ ಗಮನದಲ್ಲಿಟ್ಕೊಂಡು ಅದನ್ನ ಹಲವಾರು ತಿಂಗಳುಗಳ ಕಾಲ ತಡೆ ಹಿಡಿಯಲಾಯಿತು. ಆದ್ರೆ ಈಗ ಸಾರ್ವಜನಿಕ ಒತ್ತಡದ ಬಳಿಕ ಅನುಮತಿಯನ್ನ ನೀಡಲಾಗಿದೆ. ಈ ವಿಶ್ವಸಂಸ್ಥೆ ವರದಿ ಬಗ್ಗೆ ಭಾರತದಲ್ಲಿ ಹೆಚ್ಚು ಚರ್ಚೆ ಇಲ್ಲ. ನ್ಯಾಯಮೂರ್ತಿ ಮುರಳೀಧರ್ ಅದರ ಅಧ್ಯಕ್ಷರಾಗಿದ್ದರಿಂದ ಮಾತ್ರನೇ ಇದನ್ನ ಲಘುವಾಗಿ ಚರ್ಚೆ ಮಾಡಲಾಯಿತು. ಭಾರತದ ಪತ್ರಿಕೆಗಳು ಇದನ್ನ ಚರ್ಚೆ ಮಾಡಿವೆ. ಇನ್ನೂ ಹೆಚ್ಚಿನ ಚರ್ಚೆ ನಡಿಬೇಕಾಗಿದೆ. ರಾಷ್ಟ್ರೀಯ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ಹೆದರುವಂತಹ ಸಮಾಜ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಗಾಜಾದ ಬಗ್ಗೆ ಮೌನವಾಗಿರೋದಕ್ಕೆ ಸ್ಪಷ್ಟ ಕಾರಣ ಇದೆ. ರಾಮ ಮಂದಿರದಲ್ಲಿ ನಡೆದಂತಹ ದರೋಡೆ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯವಾಗದೇ ಇರೋರು ಗಾಜಾದಲ್ಲಿ 20,000 ಮುಗ್ಧ ಮಕ್ಕಳ ಹತ್ಯೆ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿನೇ ನೇತನ್ಯಾಹು ಬಹಳ ಹೆಮ್ಮೆಯಿಂದ ಇಸ್ರೇಲ್ ಭಾರತದಲ್ಲಿ ಬಹಳ ಜನಪ್ರಿಯವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ವಾಸ್ತವವಾಗಿ ಭಾರತದಲ್ಲಿ ಇಸ್ರೇಲ್ ಅನ್ನ ವ್ಯವಸ್ಥಿತ ಪ್ರಚಾರದ ಮೂಲಕ ಉತ್ತಮ ಅಂತ ಬಿಂಬಿಸಲಾಗಿದೆ. ಆದ್ರೆ ಇದು ಈ ದೇಶವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಲಿದೆ ಅನ್ನೋದು ಪ್ರಶ್ನೆಯಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.